ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನಿಂದ ನಾವು SLC ಪರೀಕ್ಷೆಗೆ ಉಪಯುಕ್ತವಾಗುವ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳ ಬಗ್ಗೆ ಡೈಲಿ ಒಂದೊಂದು ಕ್ಲಾಸ್ ನೋಡ್ತಾ ಹೋಗೋಣ. ಇವತ್ತು ನಾವು ಮುಖ್ಯವಾಗಿ ಸಮಾಂತರ ಶ್ರೇಣಿಗಳು ಅಂದರೆ ಆರ್ಥಮೆಟಿಕ್ ಪ್ರೋಗ್ರೆಷನ್ ಬಗ್ಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಗೆ ಯಾವ ರೀತಿ ಪ್ರಶ್ನೆಗಳು ಬಂದಾವಂತ ನೋಡ್ಕೊತಾ ಹೋಗೋಣ. ಹಾಗಂದ್ರೆ ಮೊದಲನೇದಾಗಿ ಯಾವ ಪ್ರಶ್ನೆ ಕೇಳಾರ್ರಿ ಅಂದ್ರೆ ಸಮಾಂತರ ಶ್ರೇಣಿ ಎಂದರೇನು? ಸಮಾಂತರ ಶ್ರೇಣಿ ಅಂದ್ರೆ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾಪಟ್ಟಿಯೇ ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿ ಅಂದ್ರೆ ಮೊದಲ ಪದವನ್ನು ಹೊರತುಪಡಿಸಿ ಮೊದಲೇ ಪದವನ್ನು ಬಿಟ್ಟು ಪ್ರತಿಯೊಂದು ಪದವನ್ನು ಪಡಿಬೇಕು. ಈಗ ನಾವು ಮುಂದಿನ ಪದವನ್ನು ಪಡಿಬೇಕಂದ್ರೆ ಅದರ ಹಿಂದಿನ ಸಂಖ್ಯೆಗೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸ್ಕೊಂತ ಹೋಗೋದ್ರಿಂದ ಏನು ನಾವೊಂದು ಸಂಖ್ಯಾಪಟ್ಟಿಯನ್ನು ಪಡಿತೀವಲ್ಲ ಅದಕ್ಕೆ ಏನಂತ ಕರೀತಾರೆ? ಸಮಾಂತರ ಶ್ರೇಣಿ ಅಂತ ಕರೀತಾರೆ. ವಾಟ್ ಈಸ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್? ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಎ ಲಿಸ್ಟ್ ಆಫ್ ನಂಬರ್ ಇನ್ ವಿಚ್ ಈಚ್ ಟರ್ಮ್ ಈಸ್ obtained by adding a fixed number to the preceding term except the first term. ನೋಡ್ರಿ, ಹಂಗಂದ್ರೆ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಸಮಾಂತರ ಶ್ರೇಣಿ ಅಂದ್ರೆ ಈಗ ಒಂದು ಸಂಖ್ಯೆ ಐತಿ 5 ಅಂತಕ್ಕಂಥ ಒಂದು ಸಂಖ್ಯೆ ಐತಿ. ಇದಕ್ಕೆ ನಾ ಮತ್ತೊಂದು 5 ಕೊಡಿಸ್ತೀನಿ. 5ಕ್ಕೆ 5 ಕೊಡಿಸಿದ್ರೆ 10. ಈ ಮತ್ತು 10ಕ್ಕೆ 5 ಕೊಡಿಸ್ತೀನಿ 15. 15ಕ್ಕೆ ಮತ್ತೆ 5 ಕೊಡಿಸ್ತೀನಿ 20. ಈ ರೀತಿ ನಾವು ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಏನು ಮಾಡ್ಕೊಂತ ಹೊಂಟೀವಿ? ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸ್ತೀವಿ, ಮುಂದಿನ ಪದ ಪಡಿತೀವಿ. ಒಂದು ನಿರ್ದಿಷ್ಟ ಸಂಖ್ಯೆ ಅಂದರೆ ಎಲ್ಲದಕ್ಕೂ ಸೇಮ್ ಒಂದೇ ಒಂದು ಸಂಖ್ಯೆಯನ್ನು ಕೂಡಿಸ್ಕೊಂತ ಹೋಗೋದ್ರಿಂದ ಏನು ಬರ್ತೈತಲ್ಲ ಅದಕ್ಕೆ ಏನಂತಾರೆ? ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿ ಇದು 1 ಮಾರ್ಕ್ಸಿನ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿಯಲ್ಲಿದೆ? ಈಗ ಇದು 4 ಆಪ್ಷನ್ ಕೊಡ್ತಾರಾ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ AP? 4 ಆಪ್ಷನ್ ಕೊಟ್ಟು ಅದರೊಳಗೆ ಯಾವುದು ಸಮಾಂತರ ಶ್ರೇಣಿ ಒಳಗೆ ಐತಿ ಅಂತ ಕಂಡುಹಿಡಬೇಕು. ಸಮಾಂತರ ಶ್ರೇಣಿ ಒಳಗೆ ಏನಿರ್ತೈತೆ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಏನಿರ್ತೈತಿ? ಸಮನಾಗಿರ್ತೈತಿ. ಯಾವ ಶ್ರೇಣಿ ಕೊಟ್ಟಿರ್ತಾರಲ್ಲ ಅದರದ್ದು ಸಾಮಾನ್ಯ ವ್ಯತ್ಯಾಸ ಏನಿದ್ರೆ ಸಮನಾಗಿದ್ರೆ ಅದಕ್ಕೇನಂತರ ಸಮಾಂತರ ಶ್ರೇಣಿ ಒಳಗೆ ಐತಿ ಅಂತ ತಿಳ್ಕೊಬೇಕು. ಈಗ ನೋಡ್ರಿ, -1ರಾಗ 1 ಕಳಿಬೇಕು. -1 ಅಂದ್ರೆ -2 ಬಂತು. ಇಲ್ಲಿ -2 -1 ಅಂದ್ರೆ +1 ಆಕೈತಿ. -2 +1 ಅಂದ್ರೆ -1. ಇಲ್ಲೇನು -2 ಬಂತು -1. ಹಾಗಂದ್ರೆ ಇದು ಸಮಾಂತರ ಶ್ರೇಣಿ ಒಳಗೆ ಇಲ್ಲ. ನೆಕ್ಸ್ಟ್ 5ರಾಗ 1 ಕಳೆದ್ರೆ 4 ಬಂತು. 9ರಾಗ 5 ಕಳೆದ್ರೆ 4 ಬಂತು. ಈಗ ಏನು ಬಂತಿಲ್ಲ? ಸಾಮಾನ್ಯ ವ್ಯತ್ಯಾಸ ಏನು ಬಂತು? ಸಮನಾಗಿ ಬಂತು. ಹಾಗಂದ್ರೆ ಇದು ಏನೈತೆ? ಸಮಾಂತರ ಶ್ರೇಣಿಯಾಗ ಐತಿ. ಮುಂದಿನ ಮತ್ತೆ ಚೆಕ್ ಮಾಡೋಣ. ಯಾವುದು ಸಮಾಂತರ ಶ್ರೇಣಿಗಳಿಲ್ಲ. ಇದೊಂದು ಆಪ್ಷನ್ ಆಗಿ ಏನಿದೆ? ಸಮಾಂತರ ಶ್ರೇಣಿಯಾಗ ಐತಿ. ಅದನ್ನು ಯಾವ ರೀತಿ ಕಂಡು ಹಿಡಿಯೋದು ನೋಡ್ರಿ. -2 ಅಂದ್ರೆ -4. -2 -2 ಅಂದರೆ ಪ್ಲಸ್ ಆಕೈತಿ. +2 ಅಂದ್ರೆ -2 +2 0. 2ರಾಗ 1 ಕಳೆದ್ರೆ ಇದು 4 ಬಂತು. -4 ಬಂತು 0. ಇದನ್ನು ಏನು ಬಂತು? ಸಾಮಾನ್ಯ ವ್ಯತ್ಯಾಸ ಸಮನಾಗಿ ಬರಲಿಲ್ಲ. ಈಗ 2ರಾಗ 1 ಕಳೆದ್ರೆ 1. 4ರಾಗ 2 ಕಳೆದ್ರೆ 2. 8ರಾಗ 4 ಕಳೆದ್ರೆ 4. ನೋಡ್ರಿ, ಏನು ಬಂತಿಲ್ಲ? ಸಾಮಾನ್ಯ ವ್ಯತ್ಯಾಸ ಸಮನಾಗಿ ಬಂತ. ಎಲ್ಲದ್ರದ್ದು ಸಾಮಾನ್ಯ ವ್ಯತ್ಯಾಸ ಸಮನಾಗೈತೆ? ಇಲ್ಲ. ಹಾಗಂದ್ರೆ ಇದು ಸಮಾಂತರ ಶ್ರೇಣಿ ಒಳಗೆ ಇಲ್ಲ. ಅಂದ್ರೆ ಕಾಮನ್ ಡಿಫ್ರೆನ್ಸ್ ಏನಿರಬೇಕು? ಸೇಮ್ ಇರಬೇಕು. ಸೇಮ್ ಇದ್ರೆ ಅದು AP ಐತಂತ. ಇಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ. ಈಗ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಇದು 1 ಮಾರ್ಕ್ಸಿನ ಕ್ವಶನ್ಸ್. ಇವೆಲ್ಲ ಹಿಂದಿನ ಪ್ರಶ್ನೆ ಪತ್ರಗಳು ಕೇಳ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಈಗ ನಿಮ್ಗೆ ಎಕ್ಸಾಮ್ ಸಮೀಪ ಬಂತು, ರಿವಿಷನ್ ಮಾಡ್ಲಿಕ್ಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಸೀರೀಸ್ ಅಂತಲೇ ತಿಳ್ಕೊರಿ ನೀವು. ನೋಡ್ರಿ, ಈಗ 5 3 1 -1 ಈ ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಬೇಕು. ಎಷ್ಟು ಈಸಿ ಕ್ವಶನ್ ಐತೆ ನೋಡ್ರಿ. ಇನ್ ಆನ್ AP 5 3 1 -1 ಸೊ ಆನ್ ಅಪ್ ಟು ದ ಕಾಮನ್ ಡಿಫ್ರೆನ್ಸಸ್. ಸಾಮಾನ್ಯ ವ್ಯತ್ಯಾಸನ D ಅಂತಕ್ಕಂಥ ಸಂಕೇತದಿಂದ ಸೂಚಿಸ್ತಾರೆ. ಸಾಮಾನ್ಯ ವ್ಯತ್ಯಾಸವನ್ನು ಯಾವ ರೀತಿ ಕಂಡುಹಿಡಿತೀವಿ? ಹಿಂದಿನ ಪದದೊಳಗೆ ಮೊದಲನೇ ಪದ, ಎರಡನೇ ಪದದೊಳಗೆ ಮೊದಲನೇ ಪದ ಮೈನಸ್ ಮಾಡಬೇಕು. ಮೈನಸ್ ಮಾಡಿದ್ರೆ ಏನು ಬರ್ತೈತಲ್ಲದ ಸಾಮಾನ್ಯ ವ್ಯತ್ಯಾಸ. D = 3 - 5 ಹಿಂಗೆ ಮಾಡ್ಬೇಕಂತಿಲ್ಲ. ನಿಮ್ಗೆ ಈಸಿ ಆಕೈತೆ ಅಂದ್ರೆ 1ರಾಗ 3 ಕಳೆದ್ರೂ ಬರ್ತೈತಿ. ಆ ಥರನೂ ಮಾಡ್ಬೋದು. 3ನೇ ಪದದೊಳಗೆ 2ನೇ ಪದ ಕಳೆದ್ರೂ ಬರತಕ್ಕಂಥದ್ದು ಸಾಮಾನ್ಯ ವ್ಯತ್ಯಾಸ. 5ರಾಗ 3 ಕಳೆದ್ರೆ 2. ಇಲ್ಲೆಲ್ಲ ಒಂದು ಸ್ವಲ್ಪ ಲಕ್ಷ ಕೊಟ್ಟು ಮಾಡಬೇಕು. ಯಾವಾಗಲೂ ದೊಡ್ಡ ಸಂಖ್ಯೆ ಚಿಹ್ನೆ ಹಿಂದೆ ಯಾವ ಸಂಕೇತ ಇರ್ತೈತಲ್ಲ, ಯಾವ ಚಿಹ್ನೆ ಇರ್ತೈತಲ್ಲ ಅದನ್ನೇ ಇಡಬೇಕು. 3 - 5 = 2. -2 ನೋಡ್ರಿ, -2 ಯಾಕಂದ್ರೆ ಬಿಗ್ ನಂಬರ್ ಹಿಂದೆ ದೊಡ್ಡ ಸಂಖ್ಯೆ ಹಿಂದೆ ಯಾವ ಚಿಹ್ನೆ ಐತಿ? ಮೈನಸ್ ಐತಿ. -2 ಇಸ್ ಆನ್ಸರ್. ಮತ್ತೇನು ಕೇಳ್ತಾರೆ ಸಮಾಂತರ ಶ್ರೇಣಿ ಒಳಗೆ? ಒಂದು ಸಮಾಂತರ ಶ್ರೇಣಿಯ nನೇ ಪದ n = 2n + 1 ಆದರೆ ಅದರ n-1ನೇ ಪದವು ಇಫ್ ದ nth ಟರ್ಮ್ ಆಫ್ ಎನ್ AP ಈಸ್ n = 2n + 1 ದೆನ್ ಇಟ್ಸ್ n-1th ಟರ್ಮ್. n-1th ಟರ್ಮನ್ನು ಫೈಂಡ್ ಔಟ್ ಮಾಡ್ರಿ ಅಂತ 4 ಆಪ್ಷನ್ ಕೊಡ್ತಾರೆ. ಯಾವ ರೀತಿ ಮಾಡ್ಬೇಕಿದ್ನ ನೋಡ್ರಿ. n = 2n + 1 ಕ್ವಶನ್ ಏನು ಕೊಟ್ಟರೆ ಅದನ್ನ ಹಚ್ಕೊಂಡೆ. ಈಗ ಏನು ಮಾಡೋಣ? ಯಾವ ಪದ ಕಂಡು ಹಿಡಿ ಅಂದ್ರೆ n-1ನೇ ಪದ ಅಂದರೆ n-1th ಟರ್ಮ್ ಫೈಂಡ್ ಔಟ್ ಮಾಡಂದಾರ. ಹಾಗಂದ್ರೆ ನಾವು n ಇದ್ದಲ್ಲಿ ಏನು ಹಾಕಬೇಕು? n-1. 2 n ಐತಿಲ್ಲ, n-1 + 1. 2 1s are 2, n - 2 + 1 ನೋಡ್ರಿ. 2n
ಎರಡರಾಗ ಒಂದು ಕಳೆದ್ರು ಒಂದು ಯಾವೊಂದು -1 2n - 1 an - 1 is equal to 2n - 1 is a correct answer. ಅಂದ್ರೆ ಆಪ್ಷನ್ ನಂಬರ್ 3 is a right answer. ನೆಕ್ಸ್ಟ್ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದವು an is equal to 7 - 4n 7 - 4n ಆದಾಗ ಶ್ರೇಣಿಯ ಮೊದಲನೇ ಪದವು ದ nth ಟರ್ಮ್ ಆಫ್ ಆನ್ AP ಈಸ್ ಗಿವನ್ ಬೈ an is equal to 7 - 4n ದೆನ್ ದ ಫಸ್ಟ್ ಟರ್ಮ್ ಆಫ್ ದ AP ಫಸ್ಟ್ ಟರ್ಮ್. ನೋಡ್ರಿ, ಈ ಸಲ ಆಗಲೇ ಏನು ಕೇಳಿದ್ರು, n - 1th ಟರ್ಮ್ ಕೇಳಿದ್ರು. ಈ ಸಲ ಏನು ಕೇಳಾರ, ಫಸ್ಟ್ ಟರ್ಮ್ ಕೇಳಾರ. ಏನು ಮಾಡ್ಬೇಕು, ಫಸ್ಟ್ ಕ್ವಶನ್ ಏನು ಕೊಟ್ಟಾರೆ, an is equal to 7 - 4n. ಯಾವ ಟರ್ಮ್ ಫೈಂಡ್ ಔಟ್ ಮಾಡಂದಾರ, ಫಸ್ಟ್ ಟರ್ಮ್ ಅಂದ್ರೆ ಮೊದಲನೇ ಪದ. ಹಂಗಂದ್ರೆ n ಇದ್ದಲ್ಲಿ ಏನು ಹಾಕಬೇಕು, 1 7 - 4 × 1 7ಕ್ಕೆ 7 ಹಂಗೆ ಇಡ್ರಿ, -4 × 4 7 - 3 7 - 4 is 3. ಯಾವ 3 +3, ಯಾಕಂದ್ರೆ ಬಿಗ್ ನಂಬರ್ ಇಸ್ 7 ಹಿಂದೆ ಯಾವ ಚಿಹ್ನೆ ಐತಿ, ಪ್ಲಸ್ ಐತಿ, ಅದಕ್ಕೆ 7 - 3 is +3. ನೋಡ್ರಿ, ಕನ್ಫ್ಯೂಸ್ ಮಾಡಕ್ಕೆ -3 ಆಪ್ಷನ್ ಒಳಗೆ ಕೊಡ್ತಾರೆ, ಆದ್ರೆ ನಾವು ಯಾವುದನ್ನ ಹಾಕಬೇಕು, +3ನ ಫೈಂಡ್ ಔಟ್ ಮಾಡಬೇಕು. ಇದೇ ರೀತಿ ಮತ್ತೆ ಯಾವ ರೀತಿ ಸಮಾಂತರ ಶ್ರೇಣಿ ಒಳಗೆ ಯಾವ ರೀತಿ ಕ್ವಶನ್ಸ್ ಬರ್ತಾವಂದ್ರೆ ನೋಡ್ರಿ, x 7 10 so on up to ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಬರೆಯಿರಿ. ಇಫ್ x 7 10 so on up to are in AP then write the value of x 7 10 so on up to. ನಾವು ಏನು ಮಾಡಂತ ಹೇಳರಿ, ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಏನೈತೆ ಅಂತ ಕಂಡುಹಿಡಬೇಕು. ಇದನ್ನು 1 ಮಾರ್ಕ್ಸಿನ ಕ್ವಶನ್. ಏನು ಮಾಡ್ಬೇಕು ಇವಾಗ ನೋಡ್ರಿ, 7 - x ಎರಡನೇ ಪದದೊಳಗೆ ಮೊದಲನೇ ಪದ ಕಳೆದಿದ್ದು ಎದಕ್ಕೆ ಸಮನಾಗಿರ್ತೈತಿ, ಮೂರನೇ ಪದದೊಳಗೆ ಎರಡನೇ ಪದ ಕಳೆದಿದ್ದಕ್ಕೆ ಸಮನಾಗಿರ್ತೈತಿ. 7 - x ಆ್ಯಸ್ ಇಟ್ ಈಸ್ ಇಡೋಣ. 10 - 7 ಅಂದ್ರೆ 3. ನೋಡ್ರಿ, 7 - x ಆ್ಯಸ್ ಇಟ್ ಈಸ್ ಇಡೋ. 7 - x = 3. ನಾನು 7 - x ಇನ್ನೊಮ್ಮೆ ಹೆಚ್ಚುಕೊಂತೆ, 7 - x = 3. ನಾ 7x ಸಮನೆ ಆ್ಯಸ್ ಇಟ್ ಈಸ್ ಇಲ್ಲೇ ಇಡ್ತೀನಿ. ಈ +3 ಈ ಕಡೆ ತೊಗೊಂಡ್ರೆ ಏನಾಯ್ತು, -3 x is equal to ಈ -x ಈ ಕಡೆ ಬಂದ್ರೆ +x x is equal to 7ರಾಗ 3 ಕಳೆದ್ರೆ 4. ದೊಡ್ಡ ಸಂಖ್ಯೆ ಚಿಹ್ನೆ 7ರ ಹಿಂದೆ ಪ್ಲಸ್ ಐತಿ, ಅದಕ್ಕೆ +4. ಇದೇ ರೀತಿ ಮತ್ತೆ ಯಾವ ರೀತಿ ಕೇಳ್ತಾರೆ ನೋಡ್ರಿ, x 5 12 yಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ x ಮತ್ತು yಗಳ ಬೆಲೆಗಳು ಕ್ರಮವಾಗಿ. ನೋಡ್ರಿ, ಯಾವಾಗ ಕ್ರಮವಾಗಿ ರೆಸ್ಪೆಕ್ಟಿವ್ಲಿ ಅಂತ ಬಂದಾಗ ಇಫ್ x 5 12 y ಆರ್ ಇನ್ AP ದೆನ್ ರೈಟ್ ದ ವ್ಯಾಲ್ಯೂ ಆಫ್ x ಆ್ಯಂಡ್ y ರೆಸ್ಪೆಕ್ಟಿವ್ಲಿ ಈಕ್ವಲ್ ಟು. ನೋಡ್ರಿ, ರೆಸ್ಪೆಕ್ಟಿವ್ಲಿ ಅಂದಾಗ ಫಸ್ಟ್ ಕೊಟ್ಟಿದ್ದು ಎಕ್ಸದ ಬೆಲೆ, ಆಮೇಲೆ ಕೊಟ್ಟಿದ್ದು ವಾಯ್ದು ಬೆಲೆ. ಆಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಮೊದಲೇ ಕೊಟ್ಟಿದ್ದು ಎಕ್ಸದ ಬೆಲೆನ ಇರ್ತೈತಿ, ಎರಡನೇ ಕೊಟ್ಟಿದ್ದು ವಾಯ್ ಬೆಲೆನ ಆಪ್ಷನ್ ಒಳಗೆ. ನೋಡ್ರಿ, ಏನು ಮಾಡ್ಬೇಕು ಈ ಸಲ, x 5 12 y ಕೊಟ್ಟಾರ. ಈಗ ನಾ ಏನು ಮಾಡ್ಕೊತೀನಿ, 5 - x is equal to 12 - 5. 5 - x ಆ್ಯಸ್ ಇಟ್ ಇಡೋಣ. 12 - 5 ಎಷ್ಟು ಬರ್ತೈತೆ ರೀ, 7. ಈ 5 ಇಲ್ಲೇ ಇಡ್ತೀನಿ, +7 ಈ ಕಡೆ ಬಂದ್ರೆ -7 -x ಈ ಕಡೆ ಬಂದ್ರೆ +x. ನೋಡ್ರಿ, ಲಕ್ಷ ಕೊಡ್ರಿ, x is equal to 7 - 5 is 2. ಯಾವ 2 +, -2, ಯಾಕಂದ್ರೆ ಬಿಗ್ ನಂಬರ್ ಹಿಂದೆ ಏನೈತಿ, ಮೈನಸ್ ಐತಿ, ಅದಕ್ಕೆ -2. ನೆಕ್ಸ್ಟ್ ಏನು ಕೊಟ್ಟಾರೆ, ಇದನ್ನ ವಾಯ್ ಬೆಲೆ ಮಾಡಬೇಕಲ್ಲ ನಾವೀಗ. x 5 12 y ಇದಿಷ್ಟೇ ನೋಡಿದ್ಕೊಳ್ಳಿ ನಾವು ಆನ್ಸರ್ ಹೇಳ್ಬಿಡ್ಬೋದು. ಥರ್ಡ್ ಆಪ್ಷನ್ ಇಸ್ ಅ ರೈಟ್ ಆನ್ಸರ್. ಬೇಕಂದ್ರೆ ಫಸ್ಟ್ ಕೊಟ್ಟಿದ್ದೆ ಎಕ್ಸ್ ಬೆಲೆ -2 ಎಲ್ಲಿ ಕೊಟ್ಟಾರ, ಥರ್ಡ್ ಆಪ್ಷನ್ನೇ ಕೊಟ್ಟಾರ. ಆದರೂ ನಾವು y ಬೆಲೆ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ನೋಡ್ರಿ. y - 12 is equal to 12 - 5. y - 12 is equal to 12 - 5. y - 12 ಹಂಗೆ ಇಡೋಣ. 12ರಾಗ 5 ಕಳೆದ್ರೆ ಎಷ್ಟು ರೀ, 12ರಾಗ 5 ಕಳೆದ್ರೆ 7. y is equal to 7 - 12 ಈ ಕಡೆ ಬಂದ್ರೆ +12 y is equal to 19. ಈ ರೀತಿ ಸಮಾಂತರ ಶ್ರೇಣಿ ಮೇಲೆ ಕ್ವಶನ್ ಕೇಳ್ತಾರೆ. ಮತ್ತೇನು ಕೇಳ್ಯಾರ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ a ಮತ್ತು ಸಾಮಾನ್ಯ ವ್ಯತ್ಯಾಸ d ಆದಾಗ ಅದರ ಎನ್ನನೇ ಪದವನ್ನು ಬರೆಯಿರಿ. ಇಫ್ ಇನ್ ಆನ್ AP ಇಫ್ a ಈಸ್ ದ ಫಸ್ಟ್ ಟರ್ಮ್ ಆ್ಯಂಡ್ d ಈಸ್ ದ ಕಾಮನ್ ಡಿಫ್ರೆನ್ಸ್ ದೆನ್ ರೈಟ್ ಇಟ್ಸ್ nth ಟರ್ಮ್ ಅಂತ ಫೈಂಡ್ ಔಟ್ ಮಾಡಂದ್ರೆ ಇದೊಂದು ಸೂತ್ರ. ಇದು ಇದ್ರ ಮೋಸ್ಟ್ ಇಂಪಾರ್ಟೆಂಟ್ ಸೂತ್ರ. n is equal to a + n - 1 ಇಂಟು ಡಿ. ಇದು ಸೂತ್ರದ ಮೇಲೆ ಲೆಕ್ಕನೂ ಬರ್ತಾವೆ, ಸೂತ್ರನೂ ಕೇಳ್ತಾರೆ. ನೋಡ್ರಿ, ಸೂತ್ರ ಯಾವ ರೀತಿ ಕೇಳ್ಯಾರ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಅದರ ಎನ್ನನೇ ಪದವನ್ನು ಬರೆಯಿರಿ ಅಂತ ಕೇಳಿದ್ರೆ a is equal to a + n - 1 ಇಂಟು ಡಿ. ಎ ಅಂದ್ರೆ ಮೊದಲನೇ ಪದ, ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ, ಎ ಅಂದ್ರೆ ಎನ್ನನೇ ಪದ. ಈ ಸೂತ್ರದ ಮೇಲೆ ನೋಡ್ರಿ ನೆಕ್ಸ್ಟ್ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತೇಳಿ. ಇದು ಇಲ್ಲಿ ತನಕ ನಾವು ಮಾಡಿದೆಲ್ಲರೂ 1 ಮಾರ್ಕ್ಸಿನ ಕ್ವಶನ್. ಸಮಾಂತರ ಶ್ರೇಣಿಗೆ ಯಾವ ರೀತಿ ಬರ್ತಾವಂತ ಇದು ನೋಡ್ರಿ 2 ಮಾರ್ಕ್ಸಿನ ಕ್ವಶನ್. ಏನು ಕೊಟ್ಟಾರ,
2 5 8 ಸೊ ಆನ್ ಅಪ್ ಟು ಈ ಸಮಾಂತರ ಶ್ರೇಣಿಯ ಈ ಸಮಾಂತರ ಶ್ರೇಣಿಯ 12ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂದ್ರೆ ಫೈಂಡ್ ದ 12th ಟರ್ಮ್ ಆಫ್ ಎನ್ ಎ ಪಿ 2 5 8 ಸೊ ಆನ್ ಅಪ್ ಟು ಯೂಸಿಂಗ್ ದ ಫಾರ್ಮುಲಾ. ನೋಡಿರಿ ಕ್ವಶನ್ ಏನು ಕೇಳ್ತಾರ 2 5 8 ಸೊ ಆನ್ ಅಪ್ ಟು ಇದ್ರೊಳಗೆ ಏನು ಮಾಡ್ಕೋಬೇಕು ನಾವು ಎಷ್ಟನೇ ಪದ ಕಂಡುಹಿಡಿ ಅಂದ್ರೆ 12ನೇ ಪದ ಕಂಡುಹಿಡಿ ಅಂದ್ರೆ ಈಗ ನಾವು ಫಸ್ಟ್ ಏನು ಕೊಟ್ಟಾರ ಎ ಇಸ್ ಈಕ್ವಲ್ ಟು 2 ಮೊದಲನೇ ಪದ 2 ಡಿ ಸಾಮಾನ್ಯ ವ್ಯತ್ಯಾಸ 5 ಮೈನಸ್ 2 5ರಾಗ 2 ಕಳೆದ್ರೆ 3 ಎಷ್ಟನೇ ಪದ 12ನೇ ಪದ ಅಂದರೆ ಎನ್ ಇಸ್ ಈಕ್ವಲ್ ಟು 2 ಸೂತ್ರ ಏನೈತಿ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಎನ್ ಅಂದರೆ ಎಷ್ಟಂದ್ರೆ ಎನ್ ಅಂದ್ರೆ 12 ಎ ಅಂದರೆ 2 ಪ್ಲಸ್ ಎನ್ ಅಂದರೆ ಎಷ್ಟೈತ್ರಿ 12 ಮೈನಸ್ 1 ಡಿ ಅಂದ್ರೆ 3 ನೋಡಿರಿ 2ಕ್ಕೆ 2 ಹಂಗೆ ಇಡೋಣ 12ರಾಗ 1 ಕಳೆದ್ರೆ 11 ಇಂಟು 3 8 12 ಹೌದಾ ಮತ್ತು 8 12 ಇಸ್ ಈಕ್ವಲ್ ಟು 2ಕ್ಕೆ 2 ಹಂಗೆ ಇಡೋಣ 11 3 33 8 12 ಇಸ್ ಈಕ್ವಲ್ ಟು 35 ಈ ರೀತಿ ಇಷ್ಟು ಮಾಡಿದ್ರೆ ನೀವು 2 ಮಾರ್ಕ್ಸ್. ಹಾಗಾದ್ರೆ 2 ಮಾರ್ಕ್ಸ್ ಯಾವ ರೀತಿ ಕೊಡ್ತಾರೆ ಒಬ್ಬೊಬ್ಬರ ಮಕ್ಕಳು ಶಾಣೆ ಇರ್ತಾರೆ ಪೂರ್ತಿ ಸ್ಟೆಪ್ ಮಾಡ್ತಾರೆ, ಒಬ್ಬೊಬ್ಬರು ಡಲ್ ಇರ್ತಾರೆ. ಅವ್ರು ನೀವು ಏನು ಮಾಡಲಿಲ್ಲ ಅಂದರೂ ಬರೀ ಇದಿಷ್ಟು ಎ ಅಂದ್ರೆ ಏನು ಡಿ ಅಂದ್ರೆ ಏನು ಎನ್ ಅಂದ್ರೆ ಏನು ಹಂಚಿ ಸೂತ್ರ ಹಚ್ಚಿದ್ರೆ ಸಾಕು ನಿಮ್ಗೆ ಅರ್ಧ ಮಾರ್ಕ್ಸ್ ಕೊಟ್ಬಿಡ್ತಾರೆ ರೀ ಅವರು. ಸೂತ್ರ ಹಚ್ಚಿದ್ರೆ ಅರ್ಧ ಮಾರ್ಕ್ಸ್